Emails are a huge part of our daily communication. ನೀವೊಬ್ಬರು ವರ್ಕಿಂಗ್ ಪ್ರೊಫೆಷನ್ ಆಗಿದ್ದರೆ ನಿಮ್ಗೆ ಗೊತ್ತಿರಬೇಕು ಇಮೇಲ್ಸ್ ಎಷ್ಟು ಇಂಪಾರ್ಟೆಂಟ್ ಅಂತ. ಸೊ ಇವತ್ತು ನಾನು ನಿಮಗೆ ಕೆಲವೊಂದು ಇಂಪಾರ್ಟೆಂಟ್ ಇಮೇಲ್ ಟರ್ಮ್ಸ್ನ ಹೇಳ್ತೀನಿ. ಬಿಕಾಸ್ ಇಮೇಲ್ಸ್ ಎಷ್ಟು ಇಂಪಾರ್ಟೆಂಟ್ ಅಷ್ಟೇ ಆ ಟರ್ಮ್ನ ಬಗ್ಗೆ ಗೊತ್ತಿರೋದು ಸಹ ಅಷ್ಟೇ ಇಂಪಾರ್ಟೆಂಟ್. ಸೊ ಕೆಲವು ಕೀ ಟರ್ಮ್ಸ್ ನಿಮಗೆ ಗೊತ್ತಿದ್ದರೆ ನಿಮ್ಮ ಇಮೇಲ್ ರೈಟಿಂಗ್ ಇನ್ನೂ ಈಸಿ ಆಗುತ್ತೆ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫಸ್ಟ್ ಒನ್ ಈಸ್ ಸಬ್ಜೆಕ್ಟ್ ಲೈನ್. ಸೊ ಇದು ನಿಮ್ಗೆ ಗೊತ್ತೇ ಇರುತ್ತೆ, ಇಮೇಲಲ್ಲಿ ಎಲ್ಲಕ್ಕಿಂತ ಫಸ್ಟ್ ಕಾಣಿಸೋದೇ ಸಬ್ಜೆಕ್ಟ್. ಇಟ್ ಈಸ್ ಲೈಕ್ ಎ ಟೈಟಲ್ ಆಫ್ ಯುವರ್ ಇಮೇಲ್. ಸೊ ನೀವು ಇಮೇಲ್ ಒಳಗೆ ಏನು ಹೇಳ್ತಾ ಇದ್ದೀರಾ ಇದೆಲ್ಲ ಸಬ್ಜೆಕ್ಟಲ್ಲಿ ಬರಿಬೋದು. ನೀವು ಸಬ್ಜೆಕ್ಟಲ್ಲಿ ಒಂದು ಟೈಟಲ್ನ ಕೊಡ್ಬೋದು. ಸೊ ಅಲ್ಲಿ ಇಮೇಲ್ ಯಾರಿಗೆ ನೀವು ಕಳಿಸ್ತಿದ್ದೀರಾ ಅವ್ರಿಗೆ ಇನ್ನೂ ಈಸಿ ಆಗುತ್ತೆ ನೀವು ಯಾವುದ್ರ ಬಗ್ಗೆ ಮಾತಾಡ್ತಿದ್ದೀರಾ ಅಂತ. ಸೊ ಈಗ ನಾನು ನಿಮಗೆ 2 ಎಕ್ಸಾಂಪಲ್ ಕೊಡ್ತೀನಿ, ಲೈಕ್ ಬೇರೆ ಸಿಚುವೇಷನಲ್ಲಿ ಸಬ್ಜೆಕ್ಟ್ ಹೇಗೆ ಬರಿತೀರಾ ಅಂತ. ಫಾರ್ ಎಕ್ಸಾಂಪಲ್, ಇವಾಗ ನೀವೇನಾದರೂ ಮೀಟಿಂಗ್ ಕೇಳಬೇಕಿದ್ರೆ ಯಾವ ರೀತಿ ಸಬ್ಜೆಕ್ಟ್ ಹೇಳ್ತೀರಾ? ರಿಕ್ವೆಸ್ಟಿಂಗ್ ಫಾರ್ ಎ ಮೀಟಿಂಗ್ ಆನ್ ದಿಸ್ ಟಾಪಿಕ್ಸ್. ಯಾವುದೋ ಒಂದು ಟಾಪಿಕ್ ಬಗ್ಗೆ ಮೀಟಿಂಗ್ ಇದ್ದರೆ. ಅದೇ ನೀವೀಗ ಆಫೀಸಲ್ಲಿ ಲೀವ್ ಕೇಳಬೇಕಿದ್ರೆ ಸಹ ನೀವು ಮೇಲಲ್ಲಿ ಕಳಿಸ್ಬೇಕು, ರೈಟ್? ಸೊ ಆವಾಗ ನೀವು ಬರಿಬೋದು ರಿಕ್ವೆಸ್ಟಿಂಗ್ ಫಾರ್ ಅ ಲೀವ್ ಆನ್ ದಿಸ್ ಡೇಟ್. ಸೊ ಈ ಡೇಟಲ್ಲಿ ಲೀವ್ ಬೇಕು ಅಂತ. ಸೊ ಅದು ನೀವು ಮೇಲಿಂದ ಕಳಿಸ್ಬೇಕು. ಸೊ ದಿಸ್ ಈಸ್ ದ ಸಬ್ಜೆಕ್ಟ್ ಲೈನ್. ಲೆಟ್ಸ್ ಮೂವ್ ಆನ್ ಟು ಸೆಕೆಂಡ್ ಟರ್ಮ್, ದ್ಯಾಟ್ ಈಸ್ ಫ್ಲ್ಯಾಗ್. ಸೊ ಇಮೇಲಲ್ಲಿ ಫ್ಲ್ಯಾಗ್ ಅಂತ ಒಂದು ಟರ್ಮ್ ಇರುತ್ತೆ, ತುಂಬ ಜನ ಗೊತ್ತಿರಲ್ಲ, ಬಟ್ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ನೀವೇನಾದರೂ ಇಂಪಾರ್ಟೆಂಟ್ ಇಮೇಲ್ನ ಸೇವ್ ಮಾಡ್ಕೊಳ್ಬೇಕಂದ್ರೆ ಫ್ಲ್ಯಾಗ್ ಮಾಡಬೇಕು ಅದನ್ನು. ಸೊ ಇವಾಗ ನೀವು ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಿದ್ರೆ ನಿಮ್ಗೆ ಗೊತ್ತಿರುತ್ತೆ, ಬುಕ್ ಮಾರ್ಕ್ ಅಂತ ಆಪ್ಷನ್ ಇರುತ್ತೆ. ಯಾವುದಾದ್ರು ರೀಲ್ಸ್ ನೋಡಿ, ಪೋಸ್ಟ್ ನೋಡಿ, ಅಲ್ಲಿ ನೀವು ಬುಕ್ ಮಾರ್ಕ್ ಅಂತ ಕ್ಲಿಕ್ ಮಾಡ್ತೀರಾ, ಸೇವ್ ಅಂತ ಕ್ಲಿಕ್ ಮಾಡ್ತೀರಾ, ಕರೆಕ್ಟ್? ಸೊ ಹಾಗೆ ಇಮೇಲಲ್ಲಿ ಫ್ಲ್ಯಾಗ್ ಅಂತ ಇರುತ್ತೆ. ಯಾವುದಾದ್ರೂ ಇಂಪಾರ್ಟೆಂಟ್ ಇಮೇಲ್ ಬಂದಿದ್ದರೆ ನೀವು ಸೇವ್ ಮಾಡ್ಕೊಳ್ಬೇಕು ಫಾರ್ ಲೇಟರ್ ಪರ್ಪಸ್, ಹಾಗಿದ್ರೆ ಯು ಕ್ಯಾನ್ ಫ್ಲ್ಯಾಗ್ ದ ಇಮೇಲ್. ಥರ್ಡ್ ಒನ್ ಈಸ್ ಆಪ್ಟ್ ಔಟ್. ಸೊ ಇವಾಗ ನಿಮಗೆ ತುಂಬ ಬ್ಯಾಡ್ದಿದ್ದು ಮೇಲ್ಸ್ ಬರ್ತಾ ಇರುತ್ತೆ, ಏನು ಅಗತ್ಯ ಇಲ್ದಿದ್ದು. ನೀವು ಯಾವುದೋ ಒಂದು ವೆಬ್ಸೈಟಲ್ಲಿ ನಿಮ್ಮ ಮೇಲ್ ಹಾಕಿರ್ತೀರಾ, ಸೊ ಅವ್ರು ಬರ್ತಾ ಇರುತ್ತೆ, ಅವ್ರ ಅಪ್ಡೇಟ್ಸ್ ಬರ್ತಾ ಇರುತ್ತೆ. ಸೊ ಯು ಕ್ಯಾನ್ ಆಪ್ಟ್ ಔಟ್. ಸೊ ಆಪ್ಟ್ ಔಟ್ ಇಸ್ ಲೈಕ್ ಅನ್ಸಬ್ಸ್ಕ್ರೈಬ್ ಮಾಡೋದು. ಸೊ ಅವರಿಂದ ಲೈಕ್ ನ್ಯೂಸ್ ಲೆಟರ್ ಆಗಿರಲಿ ಅಥವಾ ಯಾವುದೋ ಒಂದು ಬ್ರ್ಯಾಂಡಿಗೆ ನೀವು ನಿಮ್ಮ ಇಮೇಲ್ ಕೊಟ್ಟಿದ್ದೀರಾ ಆ್ಯಂಡ್ ದೇ ಆರ್ ಜಸ್ಟ್ ಸೆಂಡಿಂಗ್ ಯು ಆಲ್ ದ ಡಿಸ್ಕೌಂಟ್ಸ್ ಆ್ಯಂಡ್ ಎವ್ರಿಥಿಂಗ್, ಆ್ಯಂಡ್ ನಿಮಗೆ ಅಗತ್ಯ ಇಲ್ಲ. ಸೊ ದಿಸ್ ಟರ್ಮ್ ಈಸ್ ಕಾಲ್ಡ್ ಆಪ್ಟಿಂಗ್ ಔಟ್. ಲಾಸ್ಟ್ ಟರ್ಮ್ ಇಸ್ ಡ್ರಾಫ್ಟ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ನಿಮಗೆ ಇದರ ಬೇಸಿಕ್ ಐಡಿಯಾ ಇರ್ಬೋದು ಡ್ರಾಫ್ಟ್ ಅಂದರೆ ಏನಂತ. ಸೊ ಡ್ರಾಫ್ಟಿಂಗ್ ಆ್ಯನ್ ಇಮೇಲ್ ಮೀನ್ಸ್ ನೀವೇನಾದರೂ ಇಮೇಲ್ ಬರೀತೀರಾ, ಬಟ್ ಯು ಡೋಂಟ್ ಸೆಂಡ್ ಇಟ್, ಯು ಸೇವ್ ಇಟ್ ಫಾರ್ ಲೇಟರ್ ಪರ್ಪಸ್. ಸೊ ನೀವು ಬರೆದು ಲೈಕ್ ಫಾರ್ ಲೇಟರ್, ಫಾರ್ ಇಂಪ್ರೂವಿಂಗ್, ಸೊ ಇಂಪ್ರೂವೈಸಿಂಗ್ ಏನಾದರೂ ಒಂದು ನೀವು ಬರೆದಿರ್ತೀರಾ ಮೇಲ್ ಕಳಿಸ್ಬೇಕಂತ, ಬಟ್ ನಿಮ್ಗೆ ಏನಾದರೂ ಒಂದು ಅಡಿಷ್ನಲ್ ಆ್ಯಡ್ ಮಾಡಬೇಕು ಅದನ್ನು, ಆ್ಯಂಡ್ ಯು ಡೋಂಟ್ ವಾಂಟ್ ಟು ಸೆಂಡ್ ಇಟ್ ನಾವ್. ಸೊ ನೀವು ಡ್ರಾಫ್ಟಲ್ಲಿ ಸೇವ್ ಮಾಡಿರ್ತೀರಾ, ಸೊ ಯು ಕ್ಯಾನ್ ಎಡಿಟ್ ಇಟ್ ಲೇಟರ್ ಆ್ಯಂಡ್ ಯು ಕ್ಯಾನ್ ಸೆಂಡ್ ಇಟ್ ಲೇಟರ್. ಸೊ ಯು ಅಂಡರ್ಸ್ಟ್ಯಾಂಡ್, ಇಮೇಲ್ಸ್ ಆರ್ ವೆರಿ ಇಂಪಾರ್ಟೆಂಟ್. ನಮ್ಮ ಇಂಗ್ಲೀಷ್ ಪಾರ್ಟ್ನರ್ ಕೋರ್ಸಲ್ಲಿ ಸಹ ನಾವು ಡ್ರಾಫ್ಟಿಂಗ್ ಇಮೇಲ್ ಅಂದರೆ ಇಮೇಲ್ನ ಹೇಗೆ ಡ್ರಾಫ್ಟ್ ಮಾಡೋದು ಇದೆಲ್ಲ ನಾವು ನಿಮಗೆ ಹೇಳ್ಕೊಡ್ತೀವಿ. ಸೊ ಇಫ್ ಯು ಆರ್ ಇಂಟ್ರೆಸ್ಟೆಡ್, ಜಾಯ್ನ್ ಅವರ್ ಕೋರ್ಸ್ ನಾವು. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಆ್ಯಂಡ್ ಕಮೆಂಟಲ್ಲಿ ನಮಗೆ ತಿಳಿಸಿ ನಿಮಗೆ ಇನ್ನೊಂದು ಸೆಕೆಂಡ್ ಪಾರ್ಟ್ ಬೇಕು ವಿತ್ ಮೋರ್ ಇಂಪಾರ್ಟೆಂಟ್ ಇಮೇಲ್ ಟರ್ಮಿನಾಲಜೀಸ್ ಅಂತ. Stay tuned for more videos and keep learning with English Partner.